Yes, dear students, today we will discuss about the electrostatic potential and capacitance chapter. In that, the first we will discuss about electric potential. So, in the last chapter, we discussed about the electric field. ಲಾಸ್ಟ್ ಚಾಪ್ಟರ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ರೆಪ್ರೆಸೆಂಟೆಡ್ ಬೈ ಇಟ್ ಇಸ್ ನಥಿಂಗ್ ಬಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ ಅಂತ ಹೇಳಿದ್ದು. ಇಲ್ಲಿ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡಬೇಕು ಅಲ್ವಾ. ಪೊಟೆನ್ಷಿಯಲ್ ಅಂದ್ರೆ ಇಲ್ಲಿ ಸಣ್ಣ ಡೆಫಿನೇಷನ್ ಹೇಳಿದಾರೆ. ಏನು ಹೇಳಿದಾರೆ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ in an electric field region is the work done in bringing unit positive charge from infinity to that point against the electric field ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಕೆಲಸ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಇಟ್ ಇಸ್ ದ ವರ್ಕ್ ಡನ್. ಇದು ಏನದು? ವರ್ಕ್ ಡನ್. ಏನು ಕೆಲಸ ಮಾಡೋದಕ್ಕೆ? ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತರಬೇಕಂತೆ. ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ, +1 ಕೂಲಮ್ ಅಂತ ಒಂದು ಚಾರ್ಜ್ ಇದೆ. ಅದನ್ನ ನಾನು ತರಬೇಕು. ಎಲ್ಲಿಂದ ತರಬೇಕು? ಇನ್ಫಿನಿಟಿಯಿಂದ ತರಬೇಕು. ಇಲ್ಲಿಂದ ಇನ್ಫಿನಿಟಿಯಿಂದ ತರಬೇಕು ಟು ದ ಪಾಯಿಂಟ್ ಎಗನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಕ್ಲಿಯರ್ ಆಗಿ ಅರ್ಥ ಆಗೋದಾದ್ರೆ, ಈಗ ನನ್ನ ಹತ್ರ ಇಲ್ಲೊಂದು ಚಾರ್ಜ್ ಇದೆ, Q ಕೂಲಮ್ ಅಂತ ಒಂದು ಚಾರ್ಜ್ ಇದೆ, ಕರೆಕ್ಟಾ? ನಾನು ಈ Q ಕೂಲಮಿನ್ ಚಾರ್ಜ್ ಇಂದ ಈ ಪಾಯಿಂಟ್ P ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿಬೇಕು. ಈ ಪಾಯಿಂಟ್ P ಇದೆ, ಈ ಪಾಯಿಂಟ್ P ನಲ್ಲಿ ಚಾರ್ಜ್ Q ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿಬೇಕು. ಅಷ್ಟಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ತರಬೇಕು, +1 ಕೂಲಮ್ ಅಂತ ಅನ್ಕೋಣ. ಎಲ್ಲಿಂದ ತರಬೇಕು ಅದನ್ನ ಅಂದ್ರೆ, ಇನ್ಫಿನಿಟಿ ದೂರ, ತುಂಬಾ ದೂರ. ನಾನು ಇಲ್ಲೇ ನೋಟ್ಬುಕ್ ಅಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ. ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ತಗೊಂಡ್ಬರ್ಬೇಕು. ಇನ್ನು ತಗೊಂಡ್ಬಂದು ಇಲ್ಲಿಡಬೇಕು. ತಗೊಂಡ್ಬಂದು ಇಲ್ಲಿಡ್ಬೇಕಾದ್ರೆ ಏನಾಗತ್ತೆ ನೋಡಿ, ಗಮನಿಸಿ. ಇದು ಪಾಸಿಟಿವ್ ಚಾರ್ಜ್ ಅಂತ ಅನ್ಕೋಣ. ಪಾಸಿಟಿವ್ ಚಾರ್ಜ್ +Q ಕೂಲಮ್. ಎಲೆಕ್ಟ್ರಿಕ್ ಫೀಲ್ಡ್ ಇದರಿಂದ ಈ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಟುವರ್ಡ್ಸ್ ದ P ಇದೆ. ನಾವು ಯೂನಿಟ್ ಪಾಸಿಟಿವ್ ಚಾರ್ಜ್ ತರ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ. ಯೂನಿಟ್ ಪಾಸಿಟಿವ್ ಚಾರ್ಜ್ ನಾವು ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ಗೆ ಅಪೋಸಿಟ್ ಆಗಿ ತರಬೇಕು. ಸೊ ದಟ್ ಈಸ್ ವಾಟ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ from infinity to that point against the electric field. ಸೊ ಇದನ್ನ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ. ಸೊ ಅದನ್ನ ಇನ್ನೊಮ್ಮೆ ಹೇಳ್ತಾರೆ ನೋಡಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಅಂದ್ರೆ ಇಲ್ಲಿ P ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್, ಅಲ್ಲೊಂದು ರೀಜನ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಇದೆ ಇಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಇಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಕೆಲಸ ಮಾಡ್ತಾ ಇದೀವಿ ನಾವು ಯಾವ ಚಾರ್ಜ್ ಅಂತ ತರೋದಕ್ಕೆ? +1 ಕೂಲಮ್ ಚಾರ್ಜ್ ಅಂತ ತರೋದಕ್ಕೆ. ಫ್ರಮ್ ಇನ್ಫಿನಿಟಿ, ಎಲ್ಲಿಂದ? ಇನ್ಫಿನಿಟಿಯಿಂದ ಟು ದಟ್ ಪಾಯಿಂಟ್, ಯಾವ ಪಾಯಿಂಟ್? ಪಾಯಿಂಟ್ P ಗೆ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪೋಸಿಟ್ ಆಗಿ ತರೋದಕ್ಕೆ ಅಲ್ವಾ. ಸೊ ದಿಸ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ. ಸೊ ಅದೇ ತರಹ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಇದು ಬಹಳ ಸಿಂಪಲ್. ಅಲ್ಲಿ ನಾವು ಚಾರ್ಜ್ ನ ಇನ್ಫಿನಿಟಿಯಿಂದ ಪಾಯಿಂಟ್ P ಗೆ ತಂದು ಪಾಯಿಂಟ್ P ನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಗೊತ್ತಾಯ್ತು. ಸೊ V = ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್ ಮಾಡಿದ್ರೆ ಬಂತಲ್ಲ. ಅವಾಗ ಕೆಲಸ ಎಷ್ಟು ಮಾಡಿದ್ವಿ ಡಿವೈಡ್ ಬೈ ಚಾರ್ಜ್ ಮಾಡಿದ್ರೆ ಬಂತು. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? ಬಹಳ ಸಿಂಪಲ್. ಇಟ್ ಈಸ್ ದ
ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಎ ಅಂಡ್ ಬಿ, ಇಲ್ಲಿ ಪಾಯಿಂಟ್ಸ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ವೆರಿ ಸಿಂಪಲ್. ಚಾರ್ಜ್ನ 1 ಕೂಲಮ್ ಅಷ್ಟು ಚಾರ್ಜ್ನ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ತಗೊಂಡು ಹೋಗೋದಕ್ಕೆ ಇನ್ ದ ರೀಜನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೆಲಸ ಆಗತ್ತೆ, ದಟ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಬಹಳ ಸಿಂಪಲ್ ಕೇಸ್. ಈಗ ಎ ಇಂದ ಬಿಗೆ ತಗೊಂಡು ಹೋಗೋದಕ್ಕೆ ಅಷ್ಟೇ, ಎ ಇಂದ ಬಿಗೆ ತಗೊಂಡು ಹೋಗೋದಕ್ಕೆ ಅಪೋಸಿಟ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಪೋಸಿಟ್ ತಗೊಂಡು ಹೋಗ್ತಾರೆ ನೋಡಿ. ಆರೋ ಮಾರ್ಕ್ ಈ ಕಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್ 1 ಕೂಲಮ್ ಎ ಇಂದ ಬಿಗೆ. ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಬಿ ಇಂದ ಎ ಕಡೆಗಿದೆ. ಬಟ್ ನಾವು ಚಾರ್ಜನ್ನ ಎ ಇಂದ ಬಿಗೆ ತಗೊಂಡು ಹೋಗ್ತಾ ಇದೀವಿ. ಎ ಇಂದ ಬಿಗೆ 1 ಕೂಲಮ್ ಅಷ್ಟು ಚಾರ್ಜ್ ಅನ್ನ ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡು ಹೋಗೋದಕ್ಕೆ ಎಷ್ಟು ಕೆಲಸ ಆಗತ್ತೆ ಅದನ್ನ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿಬಹುದು. ಏನಂತ? ಪೊಟೆನ್ಷಿಯಲ್ ಡಿಫರೆನ್ಸ್. ಇನ್ನೊಮ್ಮೆ ನೋಡೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಎ ಇಂದ ಬಿ ತಗೊಂಡೋದಕ್ಕೆ ಹೇಗೆ ರೆಪ್ರೆಸೆಂಟ್ ಮಾಡೋದು? ವಿ ಎ ಅಂಡ್ ವಿ ಬಿ ಬಿ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ಸ್ ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ. ವಿ ಎ ಮತ್ತೆ ವಿ ಬಿ ಪೊಟೆನ್ಷಿಯಲ್ಸ್ ಅಂತೆ. ಎ ಮತ್ತೆ ಬಿ ನಲ್ಲಿ ಇರುವಂತಹ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಏನಲ್ಲಿ ಪೊಟೆನ್ಷಿಯಲ್ ವಿ ಎ ಅಂದ್ರೆ ಅರ್ಥ ಮಾಡ್ಕೊಬೇಕು. ಏನಲ್ಲಿ ಪೊಟೆನ್ಷಿಯಲ್ ವಿ ಎ ಅಂತಿದೆ, ಹಂಗಂದ್ರೆ ಏನಿಲ್ಲ. ಅಗೇನ್ ಮೇಲಿಂದ ಡೆಫಿನೇಷನ್ ಅಂದ್ರೆ 1 ಕೂಲಮ್ ಚಾರ್ಜ್ ಅನ್ನ ನಾನು ಎಲ್ಲಿಂದ ತರಬೇಕು? ಇನ್ಫಿನಿಟಿಯಿಂದ ತರಬೇಕು, ತುಂಬಾ ದೂರದಿಂದ ತರಬೇಕು. ತಂದು ಎಲ್ಲಿಗಿಡಬೇಕು? ಎಗಿಡಬೇಕು, ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅವಾಗ ಎಷ್ಟು ಕೆಲಸ ಆಗುತ್ತೆ? ಅದು ವಿ ಎ. ಅದೇ ತರ ಆ 1 ಕೂಲಮ್ ಚಾರ್ಜ್ ನ ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಗ್ ತಂದಿಡೋದಕ್ಕೆ ಎಷ್ಟು ಕೆಲಸ ಆಗುತ್ತೆ? ಅದು ಪೊಟೆನ್ಷಿಯಲ್ ಅಟ್ ಬಿ ಆಗುತ್ತೆ, ಅದು ವಿ ಬಿ. ಕರೆಕ್ಟಾ? ವಿ ಎ ಅಂಡ್ ವಿ ಬಿ ಬಿ ದ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಆಫ್ ಸ್ಟ್ರೆಂತ್ ಇ. ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಬಿ ಮೈನಸ್ ವಿ ಎ. ವಿ ಬಿ ಮೈನಸ್ ವಿ ಎ ಅಂತ ತಗೊಂಡಿದ್ರೆ ವಿ ಬಿ ಜಾಸ್ತಿ ಇದೆ, ವಿ ಬಿ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ ನೋಡಿ, ಇನ್ಫೈನೈಟ್ ಡಿಸ್ಟೆನ್ಸ್ ಇಲ್ಲಿದೆ, ಇನ್ಫೈನೈಟ್ ಡಿಸ್ಟೆನ್ಸ್ ಅಂತ ಅನ್ಕೊಂಡು ಅಲ್ವಾ? ಇನ್ಫೈನೈಟ್ ಡಿಸ್ಟೆನ್ಸ್ ಇಲ್ಲಿದೆ. ಇಲ್ಲಿಂದ ಬಿಗೆ ತಂದಿಡೋದು ಅಂದ್ರೆ ಜಾಸ್ತಿ ಕೆಲಸ ಆಗುತ್ತೆ, ದೂರ ಜಾಸ್ತಿ ಅಲ್ಲ. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ಬಿಗೆ ತಂದಿಡೋದು ಅಂದ್ರೆ ಕೆಲಸ ಜಾಸ್ತಿ, ಅಂದ್ರೆ ವಿ ಬಿ ಜಾಸ್ತಿ. ಬಿಗೆ ತಂದಿಡೋದಕ್ಕೆ ಕೆಲಸ ಜಾಸ್ತಿ ಮಾಡ್ತಾ ಇದೀವಿ ಅಂದ್ರೆ ವಿ ಬಿ ಜಾಸ್ತಿ ಇರುತ್ತೆ. ಎ ತಂದಿಡೋದಕ್ಕೆ ಸ್ವಲ್ಪ ಕಡಿಮೆ ಕೆಲಸ ಆಗಿದೆ, ಹಂಗಾಗಿ ವಿ ಎ ಕಡಿಮೆ ಇರುತ್ತೆ. ವಿ ಏನಿರುತ್ತೆ? ಕಡಿಮೆ ಇರುತ್ತೆ. ಸೊ ಬಿ ಅಂಡ್ ಎ ಇನ್ಫಿನಿಟಿ ಅಂತ ತರ್ತಾ ಇದೀವಿ. ಇಲ್ಲಿ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಬಿ ಮೈನಸ್ ವಿ ಎ ಆಯ್ತು. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಡೆರಿವೇಶನ್ ನೋಡೋಣ.